ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಪ್ರಶ್ನೆಗಳಲ್ಲಿ ಸಿಲುಕಿದ ಜೀವನಕ್ಕೆ ಬೆಳಕಿಗಾಗಿ ಅಲೆಯುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಆತ್ಮೀಯರೇ, ಮತ್ತೊಮ್ಮೆ ಹೃದಯಕ್ಕೊಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯರೇ, ಇಂದು ನಾವು ನೋಡ್ಲಿಕ್ಕಿರುವಂಥದ್ದು ಆದಿಕಾಂಡ 33ನೇ ಅಧ್ಯಾಯ, ವಚನಗಳು 1ರಿಂದ 20. ನಿನ್ನೆ ರಾತ್ರಿ ಯಾಕೋಬ ದೇವರೊಂದಿಗೆ ಹೋರಾಡಿ ಇಂದು ಅವನು ತನ್ನ ಅಣ್ಣನನ್ನ ಎದುರಿಸಲು ಹೋಗುತ್ತಾ ಇದ್ದಾನೆ. ಬೆಳಗಿನ ಸಮಯ ಯಾಕೋಬ ದೂರದಲ್ಲಿ ನೋಡುತ್ತಾನೆ. ನೋಡಿದ್ರೆ 400 ಜನರ ಜೊತೆ ಏಸಾವ್ ಬರುತ್ತಿರುವುದನ್ನ ಅವನು ನೋಡುತ್ತಾನೆ. ಒಂದು ಕ್ಷಣದಲ್ಲಿ ಹಳೆಯ ಭಯ ಮತ್ತೆ ಮೇಲಕ್ಕೆ ಬರುತ್ತದೆ. ಆದರೂ ಯಾಕೋಬ ಓಡದೆ ನಿಂತು ನೋಡುತ್ತಾನೆ. ಅವನು ತನ್ನ ಕುಟುಂಬವನ್ನ ಸರಿಯಾಗಿ ವ್ಯವಸ್ಥೆ ಮಾಡುತ್ತಾನೆ. ಅಂದರೆ ಮುಂದೆ ದಾಸಿಯರು ಮತ್ತು ಅವರ ಮಕ್ಕಳು, ಅದಾದ ಮೇಲೆ ಲೇಯಳು ಮತ್ತು ಅವಳ ಮಕ್ಕಳು, ಕೊನೆಯಲ್ಲಿ ರಾಹೇಲಳು ಮತ್ತು ಯೋಸೇಫನನ್ನ ಇಡುತ್ತಾನೆ. ಇದು ಕೇವಲ ಒಂದು ವ್ಯವಸ್ಥೆ ಅಲ್ಲ ಪ್ರಿಯರೇ, ಅವನು ಇನ್ನೂ ಹುಷಾರಾಗಿ ಈ ಬಾರಿ ಓಡ್ದಿರ ಆಲೋಚನೆ ಮಾಡಿ ಒಂದು ಸ್ಟ್ರಾಟಜಿಯನ್ನ ಇಡುತ್ತಾ ಇರುವಂಥದ್ದನ್ನು ನಾವು ನೋಡುತ್ತಾ ಇದ್ದೇವೆ. ನಂತರ ಯಾಕೋಬ ಸ್ವತಃ ಮುಂದೆ ಹೋಗುವುದನ್ನು ನಾವು ನೋಡಬಹುದು. ಪ್ರಿಯರೇ, ಇದು ಒಂದು ದೊಡ್ಡ ಬದಲಾವಣೆ. ಅಂದ್ರೆ ಹಿಂದೆ ಓಡಿ ಹೋದವನು ಈಗ ಎದುರಿಸಲು ಸಿದ್ಧನಾಗಿ ಮುಂದಕ್ಕೆ ಹೋಗುತ್ತಾ ಇರುವಂಥದ್ದನ್ನು ನಾವು ನೋಡಬಹುದು. ಅವನು ಏಸಾವ್ ಕಡೆಗೆ ನಡೆದು ಹೋಗುವಾಗ 7 ಬಾರಿ ನೆಲಕ್ಕೆ ನಮಸ್ಕರಿಸುತ್ತಾನೆ. ಇದು ತುಂಬಾ ಆಳವಾದಂಥ ಕ್ಷಣ ಪ್ರಿಯರೇ. ಅಂದರೆ ಅವನು 7 ಬಾರಿ ನೆಲಕ್ಕೆ ನಮಸ್ಕರಿಸುವಾಗ ಇದು ಭಯವನ್ನ ಸೂಚಿಸುವಂಥದ್ದಲ್ಲ, ಇದು ವಿನಮ್ರತೆಯನ್ನ ಸೂಚಿಸುವಂಥದ್ದಾಗಿದೆ. ಅಂದರೆ ನಾನು ತಪ್ಪು ಮಾಡಿದ್ದೇನೆ ಎನ್ನುವಂಥ ಮೌನವಾದಂಥ ಒಂದು ಒಪ್ಪಿಗೆಯನ್ನ ಅವನು ಹೊರಪಡಿಸುತ್ತಾ ಇರುವಂಥದ್ದನ್ನು ನಾವು ನೋಡಬಹುದು. ಇದೀಗ ಎಲ್ಲರೂ ಕಾಯುತ್ತಿರುವಂಥ ಕ್ಷಣ ಬರುತ್ತದೆ. ಏಸಾವ್ ಯಾಕೋಬನಿಗೆ ಹೇಗೆ ಪ್ರತಿಕ್ರಿಯಿಸುತ್ತಾನೆ ಎಂಬುದಾಗಿ ನೋಡುವುದು. ಪ್ರಿಯರೇ, ಇಲ್ಲಿ ನಾವು ನೋಡುವಾಗ ಏಸಾವ್ ಓಡಿ ಬರುವುದನ್ನು ನಾವು ನೋಡುತ್ತೇವೆ. ಯಾಕೋಬನ ಕಡೆಗೆ ಓಡಿ ಬಂದು ಅವನನ್ನು ಅಪ್ಪಿಕೊಳ್ಳುತ್ತಾನೆ, ಮುತ್ತಿಡುತ್ತಾನೆ. ಮುತ್ತಿಟ್ಟು ಇಬ್ಬರೂ ಅಳುತ್ತಾರೆ. ಆತ್ಮೀಯರೇ, ಇದು ಯಾಕೋಬ ನಿರೀಕ್ಷಿಸಿದಲ್ಲ. ಯಾಕೋಬ ನಿರೀಕ್ಷಿಸಿದ್ದು ಅವನಲ್ಲಿ ಕೋಪ ಇರಬೇಕಾಗಿತ್ತು, ಪ್ರತೀಕಾರ ಇರಬೇಕಾಗಿತ್ತು. ಆದರೆ ಇಲ್ಲಿ ನಾವು ನೋಡುವಾಗ ಕೃಪೆ ಅನ್ನುವಂಥದ್ದು ಬಂದಿದೆ. ಇಲ್ಲಿ ಒಂದು ಆಳವಾಗಿರುವಂಥ ಸತ್ಯ ಅಡಗಿದೆ ಪ್ರಿಯರೇ. ದೇವರು ಹೃದಯಗಳನ್ನ ಬದಲಾಯಿಸಬಲ್ಲಾತ ದೇವರಾಗಿದ್ದಾರೆ. ನೋಡಿ, ಯಾಕೋಬ ಮತ್ತು ಈಸಾವ್ ಇಬ್ರು ಮಾತನಾಡುತ್ತಾರೆ. ಏಸಾವ್ ಕೇಳುತ್ತಾನೆ, ಈ ಎಲ್ಲ ಜನರು ಯಾರು ಎಂಬುದಾಗಿ. ಯಾಕೋಬನು ಹೇಳುತ್ತಾನೆ, ದೇವರು ನನಗೆ ಕೊಟ್ಟಂತ ಜನರು ಇವರು ಎಂಬುದಾಗಿ. ಪ್ರಿಯರೇ, ಇಲ್ಲಿ ಗಮನಿಸುವಾಗ ಈಗ ಯಾಕೋಬ ತನ್ನ ಜೀವನವನ್ನ ದೇವರು ಕೊಟ್ಟಿರುವಂತ ಕೊಡುಗೆ ಎಂಬುದಾಗಿ ನೋಡುತ್ತಾ ಇದ್ದಾನೆ. ನಂತರ ಯಾಕೋಬ ಉಡುಗೊರೆಗಳನ್ನ ಕೊಡಲು ಒತ್ತಾಯಿಸುತ್ತಾನೆ. ಮೊದಲು ಏಸಾವ್ ನಿರಾಕರಿಸುತ್ತಾನೆ. ಆದರೆ ಯಾಕೋಬ ಹೇಳುತ್ತಾನೆ, ನಿನ್ನ ಮುಖವನ್ನು ನೋಡುವುದು ದೇವರ ಮುಖವನ್ನು ನೋಡುವಂತೆ ಆಗುತ್ತಾ ಇದೆ ನನಗೆ ಎಂಬುದಾಗಿ. ಪ್ರಿಯರೇ, ಇದು ಶಕ್ತಿಶಾಲಿಯಾದಂಥ ಮಾತು. ಅಂದರೆ ಯಾಕೋಬನು ಏನನ್ನು ಅರಿತುಕೊಂಡಿದ್ದಾನೆ ಎಂಬುದಾಗಿ ನಾವು ನೋಡುವುದಾದ್ರೆ, ಮಾನವನ ಸಂಬಂಧಗಳಲ್ಲಿ ದೇವರ ಕೃಪೆ ಕಾಣಿಸುತ್ತದೆ ಎನ್ನುವಂಥದ್ದನ್ನ ಯಾಕೋಬನು ಅರಿತುಕೊಂಡಿದ್ದಾನೆ. ಕೊನೆಗೆ ಏಸಾವ್ ಮತ್ತು ಯಾಕೋಬ ತಮ್ಮ ತಮ್ಮ ದಾರಿಗೆ ಸಾಗುತ್ತಾರೆ. ಪ್ರಿಯರೇ, ಅವರು ಒಟ್ಟಿಗೆ ಹೋಗುವುದಿಲ್ಲ, ಅಂದರೆ ಶಾಂತಿಯಲ್ಲಿ ಬೇರ್ಪಡುತ್ತಾರೆ. ಇದು ಒಂದು ಮುಖ್ಯವಾದಂಥ ಸತ್ಯ. ಶಾಂತಿ ಎಂದರೆ ಯಾವಾಗಲೂ ಒಟ್ಟಿಗೆ ಇರಬೇಕು ಅಂತ ಅರ್ಥ ಅಲ್ಲ. ಕೆಲವೊಮ್ಮೆ ಶಾಂತಿಯ ಅಂತರವೂ ಅಗತ್ಯ. ಯಾಕೋಬ ಮುಂದೆ ಸಾಗುತ್ತಾನೆ. ಅವನು ಒಂದು ಸ್ಥಳಕ್ಕೆ ಬಂದು ಅಲ್ಲಿ ದೇವರಿಗೆ ವೇದಿಕೆಯನ್ನ ಕಟ್ಟುತ್ತಾನೆ. ಅವನು ದೇವರನ್ನು ಅಲ್ಲಿ ಆರಾಧಿಸುತ್ತಾನೆ. ಯಾಕೆಂದರೆ ಈ ಶಾಂತಿ ತನ್ನ ಪ್ರಯತ್ನದಿಂದ ಮಾತ್ರ ಅಲ್ಲ ಪ್ರಿಯರೇ, ಇದು ದೇವರ ಕೃಪೆಯಿಂದ ಬಂದಂಥ ಶಾಂತಿ ಎಂಬುದನ್ನ ಯಾಕೋಬನು ಅರಿತಿದ್ದನು. ಹಾಗಾದ್ರೆ ಇಂದಿನ ಸತ್ಯ, ದೇವರು ಮುರಿದ ಸಂಬಂಧಗಳನ್ನ ಸರಿಪಡಿಸುತ್ತಾರೆ. ಪ್ರಿಯರೇ, ಇಂದಿನ ವಾಗ್ದಾನ, ಅಸಾಧ್ಯವೆನಿಸಿದ ಸಂಬಂಧಗಳನ್ನ ದೇವರು ಗುಣಪಡಿಸಬಲ್ಲರು. ಹಾಗಾದ್ರೆ ನಾವು ಕೈಗೊಳ್ಳಬೇಕಾಗಿರುವಂತ ಆಜ್ಞೆ, ನಾವು ಕ್ಷಮಿಸಬೇಕು. ನಾವು ಕ್ಷಮಿಸಿ ಮೊದಲ ಹೆಜ್ಜೆಯನ್ನ ಇಡಬೇಕು. ಅಹಂಕಾರವನ್ನ ಬಿಟ್ಟು ಶಾಂತಿಯನ್ನ ಆಯ್ಕೆ ಮಾಡಬೇಕು. ಹಾಗಾದ್ರೆ ಪ್ರಿಯರೇ, ಇಂದು ಇದನ್ನು ನೆನಪಿಟ್ಟುಕೊಳ್ಳೋಣ. ಯಾಕೋಬ ಭಯದಿಂದ ಬಂದನು, ಆದರೆ ಶಾಂತಿಯೊಂದಿಗೆ ಹೊರಟನು. ಇಂದು ನಮ್ಮ ಜೀವನದಲ್ಲಿ ಯಾವ ಸಂಬಂಧ ಮುರಿದಿದೆ? ನಾವು ಮೊದಲ ಹೆಜ್ಜೆಯನ್ನ ಇಡಲು ಸಿದ್ಧರಾಗಿದ್ದೇವಾ? ಪ್ರಿಯರೇ, ಇದನ್ನು ನೆನಪಿಟ್ಟುಕೊಳ್ಳೋಣ. ದೇವರ ಕೃಪೆ ಇನ್ನೂ ಕೆಲಸ ಮಾಡುತ್ತಾ ಇದೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಕೃಪೆಯಲ್ಲಿ ಮೊದಲ ಹೆಜ್ಜೆಯನ್ನು ಇಡುವಂಥ ಹೃದಯ ನಮ್ಮದಾಗಿರಲಿ.
ಆಮೇನ್. ದುಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಬೆಳಕನ್ನು ಹುಡುಕುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು